6ನೇ ತರಗತಿಗೆ ಸಂಬಂಧಪಟ್ಟಂತಹ ತೃತೀಯ ಭಾಷೆ ಹಿಂದಿಯ ಛಾತ್ರ ಗತಿವಿಧಿ ಪುಸ್ತಕ ಅಂದರೆ ಕಲಿಕಾ ಬಲವರ್ಧನೆಗೆ ಸಂಬಂಧಪಟ್ಟಂತಹ ಪುಸ್ತಕದ 1 ಮತ್ತು 2 ಈ ಚಾಪ್ಟರ್ಗಳನ್ನು ಇವತ್ತು ನಾವು ನೋಡೋಣ. ಇದರಲ್ಲಿರುವಂತಹ ಅಭ್ಯಾಸಗಳಿಗೆ ಉತ್ತರಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡೋಣಂತೆ. सीखने के प्रतिफल 1. संरचक रेखाएं हिंदी वर्णमाला के अक्षरों की आकृति तथा ध्वनि को पहचानते हैं. ಇಲ್ಲಿ ಏನು ಕೊಟ್ಟಿದ್ದಾರೆ, ಈ ರೀತಿಯ ಸಂರಚಕ ಒಂದು ಲೈನ್ಗಳನ್ನು ಕೊಟ್ಟಿದ್ದಾರೆ. ಅಂದರೆ ನಾವು ಮೊದಲಿಗೆ ಅಕ್ಷರಗಳನ್ನು ಕಲಿಯೋದು ಮೊದಲಿಗೆ ಇವುಗಳನ್ನ ಕಲಿಯಬೇಕಾದಂತಹ ಒಂದು ಅವಶ್ಯಕತೆ ಇರುತ್ತೆ. ಆದ್ದರಿಂದ ಇವುಗಳನ್ನ ನಾವು ಹೇಗೆ ಬರಿಬೇಕು ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ. ಇಲ್ಲಿ ನಾವು ಅದೇ ಪ್ರಕಾರ ಇವರು ತೋರಿಸಿರ್ತಕ್ಕಂಥ ಡೈರೆಕ್ಷನ್ನಲ್ಲಿ ನಾವೇನು ಮಾಡಬೇಕು, ಇವನ್ನ ಬರಿತಾ ಹೋಗಬೇಕು. ಇಲ್ಲೆಲ್ಲ ಇವನ್ನ ತುಂಬಬೇಕಾಗಿದೆ. ಹಾಗೆಯೇ ಇದಕ್ಕೆ ಸಂಬಂಧಪಟ್ಟಂತಹ ಇಲ್ಲಿ प्रत्यांकनों को मिलाकर चित्र पूरा करके रंग भरिए तथा इस चित्र में कितनी संरचक रेखाओं का प्रयोग हुआ है गिन कर लिखिए. ಇಲ್ಲಿ ಎಷ್ಟು ಥರದ ರೇಖೆಗಳಿದ್ದಾವೆ, ಇಲ್ಲಿ ಇದನ್ನು ಕಲರ್ ಮಾಡಬೇಕು. ಇವನ್ನ ಫಸ್ಟು ಲೈನ್ಗಳನ್ನ ನಾವೇನು ಮಾಡಬೇಕು, ಜೋಡಿಸ್ಬೇಕು. ಹೀಗೆ ಈ ಲೈನ್ಗಳನ್ನೆಲ್ಲ ಜೋಡಿಸಿ ಎಷ್ಟು ಲೈನ್ಗಳಿದ್ದಾವೆ ಅಂತಕ್ಕಂಥದ್ದು. ಪಡಿ ರೇಖಾ ಅಂದರೆ ಈ ರೀತಿಯ ರೇಖೆಗಳು 3, 4, 5, 6, 7, 8, 9, 10, 11 ಒಟ್ಟು 11 ರೇಖೆಗಳಿದ್ದಾವೆ. ನಾವು ಅದನ್ನು ಬರೆಯೋಣಂತೆ 11 ಅಂಥೇಳಿ. ಇಲ್ಲಿ 11 ಅಂತ ನಾವು ಬರೆದ್ವಿ. ಖಡಿ ರೇಖಾಯಿ ಅಂತ ಕೇಳಿದರೆ ಉದ್ದನೆಯ ಗೆರೆಗಳು 1, 2, 3, 4, 5, 6, 7, 8, 9, 10, 11, 12, 13 ಮತ್ತು 14 ಇದ್ದಾವೆ. ಇವನ್ನು ನಾವು 14 ಅಂತ ಬರೆಯೋಣಂತೆ. ತಿರ್ಚಿ ರೇಖಾಯಿ ಅಂತ ಇದೆ. ತಿರ್ಚಿ ರೇಖಾಯಿ ಅಂದರೆ ಈ ರೀತಿ ಇರ್ತಕ್ಕಂಥವು 1, 2 ರೇಖೆಗಳಿದ್ದಾವೆ. 2 ತಾನೆ, ಇವನ್ನು 2 ಅಂತ ನಾವು ಬರೆಯೋಣಂತೆ. ಮತ್ತು ವಕ್ರರೇಖಾಯಿ ಅಂತ ಕೇಳಿದ್ದಾರೆ. ಅಂದರೆ ಈಗ ಆಫ್ ಸರ್ಕಲ್ ಇದ್ದಾವಲ್ಲ, ಇವನ್ನು ನಾವು ಬರೆಯೋಣಂತೆ. ಇವು ಖಡಿ ರೇಖಾಯಿ ಎಷ್ಟಿದ್ದಾವೆ, 14 ಇದ್ದಾವೆ. ತಿರ್ಚಿ ರೇಖಾಯಿ 2 ಇದ್ದಾವೆ. ಹಾಗೆಯೇ ವಕ್ರರೇಖಾಯಿ ಇಲ್ಲಿ ನಾವು 2 ಅಂತ ಲೆಕ್ಕ ಹಾಕಿದ್ವಲ್ವ, ಆ 2 ಬರೆಯೋಣಂತೆ. ಹಾಗೆಯೇ ಗೋಲಾಕಾರ ರೇಖಾಯಿ ಇಲ್ಲಿ 1 ಇದೆ. ಒಟ್ಟು ಎಷ್ಟಿದ್ದಾವೆ, ಎಷ್ಟಾದವು 5 + 4 9, 9 2 11 ಪ್ಲಸ್ ಇದು 31 ಇದ್ದಾವೆ. ಇದರಲ್ಲಿ 31 ರೇಖೆಗಳನ್ನು ನಾವು ಗುರುತಿಸಿದ್ವಿ. ಈಗ ನಾವು ಬೇಕಾದ್ರೆ ಇದನ್ನು ನಾವೇನು ಮಾಡ್ಬೋದು, ಕಲರ್ ಮಾಡ್ಬೋದು. ಕಲರ್ ಮಾಡಿ ಅಥವಾ ಇದನ್ನು ವಿಶೇಷವಾಗಿ ನೀವು ಕಲರ್ ಮಾಡಿ ಅವನ್ನ ಸಿಂಗರಿಸ್ತಕ್ಕಂಥ ಕೆಲಸ ಮಾಡ್ಬೋದು. ಒಂದು ಒಳ್ಳೆಯ ಕಲರ್ನ ನೀವು ಕಾಂಬಿನೇಷನ್ನ ನೀವು ಮಾಡಬಹುದು ಇದನ್ನು. ಹಾಗೆ ಇಲ್ಲಿ ಕೂಡ ಏನು ಕೊಟ್ಟಿದ್ದಾರೆ, ಅಭ್ಯಾಸ 2ರಲ್ಲಿ ಗತಿವಿಧಿ 2 ಹಿಂದಿ ವರ್ಣಮಾಲಕ್ಕೆ ಪೆಹಚಾನ್. ಈ ವರ್ಣಮಾಲೆಗಳನ್ನು ಇಲ್ಲಿ ಕೊಟ್ಟಿದ್ದಾರಲ್ವ, ಇದಕ್ಕೆ ಕಲರ್ ತುಂಬ್ರಿ ಅಂತ ಹೇಳಿದ್ದಾರೆ. ಕಲರ್ ತುಂಬ್ರಿ ಅಂದರೆ ಇಲ್ಲಿ ಇವನ್ನ 4 ನಾನು 4-5 ತುಂಬಿದ್ದೀನಿ. ನೀವು ಉಳಿದವನ್ನು ತುಂಬಬೇಕು. ಹೀಗೇನೆ ಸ್ವರಗಳು ಯಾವ್ಯಾವು, ಸ್ವರಗಳು ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಅ, ಆ, ಇ, ಈ, ಉ, ಊ, ರು, ಎ, ಐ, ಓ, ಔ ಇವು ಸ್ವರಗಳು ಎಷ್ಟಾದವು, 11. ಹಾಗೆಯೇ ಅಯೋಗವಾಹಗಳು ಅನುಸ್ವಾರ 1, ವಿಸರ್ಗ 1, 2. ಹಾಗೆಯೇ ಇವನು ಕೂಡ ಕಲರ್ ಮಾಡಬೇಕು. ಎಷ್ಟಿದ್ದಾವೆ, 33 ವ್ಯಂಜನಗಳಿದ್ದಾವೆ. ವರ್ಗೀಯ ವ್ಯಂಜನಗಳು 25 ಮತ್ತು ಅವರ್ಗೀಯ ವ್ಯಂಜನಗಳು ಇವು 8 ಇದ್ದಾವೆ. ಕ ಖ ಗ ಘ ನ, ಚ ಛ ಜ ನ, ಟ ಠ ಡ ಢ ಣ, ತ ಥ ದ ಧ ನ, ಪ ಪ ಬ ಬ ಮ. ನಾವು ಇವನ್ನ ಕಲರ್ ಮಾಡಬೇಕು. ಮತ್ತು ಸಂಯುಕ್ತ ವ್ಯಂಜನಗಳು ಎಷ್ಟಿದ್ದಾವೆ, ಕ್ಷ ತ್ರ ಜ್ಞ ಶ್ರ. ಉತ್ಕ್ಷಿಪ್ತ ವ್ಯಂಜನಗಳು ಢ ಮತ್ತು ಢ ಇವು 2 ಇದ್ದಾವೆ. ಹಾಗೆ ಇಲ್ಲಿ ಮತ್ತೆ ಅವರು ಅದನ್ನೇ ಕೊಟ್ಟು ನೀವು ಗಮನ ಕೊಟ್ಟು ಓದ್ರಿ ಅಂತ ಹೇಳಿದ್ದಾರೆ. ಓದೋಣಂತೆ. ಅ, ಆ, ಇ, ಈ, ಉ, ಊ, ರು, ಎ, ಐ, ಓ, ಔ, ಅಂ, ಅಹ. ಹಾಗೆ
ಸ್ಪಷ್ಟ ಉಚ್ಚಾರಣೆಯೊಂದಿಗೆ ನಾವು ಓದೋದನ್ನು ನಾವು ಅಭ್ಯಾಸ ಮಾಡಬೇಕು. ಕ ಖ ಗ ಘ ನ ಚ ಛ ಜ ಝ ನ ಟ ಠ ಡ ಢ ಣ ತ ಥ ದ ಧ ನ ಪ ಫ ಬ ಭ ಮ ಯ ರ ಲ ವ ಶ ಶ ಸ ಹ ಕ್ಷ ತ್ರ ಜ್ಞ ಶ್ರ ಡ ಢ. ಹಾಗೆಯೇ ಇಲ್ಲಿ ಈ ವರ್ಣಗಳನ್ನು ಕೊಟ್ಟು ಇಲ್ಲಿ 7 ಸಲ ಬರೆಯೋದಕ್ಕೆ ಹೇಳಿದರೆ ನಾವು ಬರೆಯೋಣಂತೆ. ಆ ಕೊಟ್ಟಿದ್ದಾರೆ. ಇವೇ ಮತ್ತೆ ಈ ವರ್ಣಮಾಲೆಯಲ್ಲಿರ್ತಕ್ಕಂಥ ಅಕ್ಷರಗಳನ್ನೇ ಕೊಟ್ಟು ಬರೆಯೋದಕ್ಕೆ ಹೇಳಿದ್ದಾರೆ. ಇಲ್ಲಿ ನೀವು ನೋಡ್ತಿದ್ದೀರಾ, ಬರೆದಿದ್ದೀವಿ. ಹಾಗೆಯೇ ಇಲ್ಲಿ ಅಮ್ಮವರೆಗೂ ಕೊಟ್ಟಿದ್ದಾರೆ. ಮತ್ತೆ ಅಭ್ಯಾಸ ಮಾಡಿಸೋದಕ್ಕೆ ನಿಮಗೆ ಮತ್ತೆ ಇದು ಪುನರ್ಮನನ ಮಾಡೋದಕ್ಕೆ ಒಂದು ಬಲವರ್ಧನೆಗೋಸ್ಕರ ಕೊಟ್ಟಿರ್ತಕ್ಕಂತಹ ಅಭ್ಯಾಸ ಇದು. ಛ ಜ ಝ ನ ಟ ಠ ಡ ಢ ಣ ತ ಥ ದ ಧ ನ ಪ ಫ ಬ ಭ ಮ ಯ ರ ಲ ವ ಶ ಶ ಸ ಹ ಕ್ಷ ತ್ರ ಜ್ಞ ಶ್ರ ಅಡ ಢ. ಇಲ್ಲಿ ಕೊಟ್ಟಿರ್ತಕ್ಕಂತಹ ವರ್ಣಗಳಲ್ಲಿ ಏನು ಮಾಡಬೇಕು, ಜೋಡಿಸಿ ಬರೀಬೇಕು ಅಥವಾ ಬರೀಬೇಕಷ್ಟೇ. ಕಮಲ್ ಅಕ್ಷರ್ ಪಢ್, ಕಮಲ್ ಅಕ್ಷರ್ ಪಢ್. ಇಲ್ಲಿ ಖಾಲಿ ಕೊಟ್ಟಿದ್ರು, ನಾವೇನು ಮಾಡಬೇಕು, ಇದನ್ನು ಅಭ್ಯಾಸ 3ರಲ್ಲಿ ಈ ವರ್ಣಮಾಲೆಯನ್ನು ಬರೀಬೇಕು. ಅ ಆ ಇ ಈ ಉ ರಿ ಎ ಐ ಓ ಔ ಅಂ ಅಹ. ಮತ್ತು ಎಲ್ಲವನ್ನು ಕೂಡ ಇನ್ನೊಂದು ಸಲ ಬರೆಯೋದಕ್ಕೆ ಹೇಳಿದರೆ ನಾವು ಅದನ್ನು ಬರೆದಿದ್ದೀವಿ. ಇಲ್ಲಿ ಮುಖ್ಯವಾಗಿ ನಾವು ಏನನ್ನು ಕಲ್ತ್ವಿ ಅಂದರೆ ಈ संरचक रेखाओं को लिखना, वर्णमाला के सभी वर्णों को पढ़ना, वर्णों का सही उच्चारण करना, अक्षरों को पहचानना. ಇಲ್ಲಿ ನಿಮ್ಮ ಶಿಕ್ಷಕರು ಬರೀತಾರೆ ಏನಂತ, छात्र संरचक रेखाओं को लिखना, वर्णमाला के वर्णों को पढ़ना, पहचानना और उच्चारण करना सीखा है. ಈ ರೀತಿ ಶಿಕ್ಷಕರು ಅವರ ಪ್ರತಿಪುಷ್ಟಿಯನ್ನು ಕೊಡ್ತಾರೆ. ಈಗ सीखने के प्रतिफल 2 सरल शब्दों से ಪರಿಚಿತ होते हैं. ಸಣ್ಣ ಸಣ್ಣ ಪದಗಳನ್ನು ಇಲ್ಲಿ ಕೊಟ್ಟು ಅವನ್ನ ಓದೋದಕ್ಕೆ ಹೇಳ್ತಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ सरल शब्दों से परिचित होते हैं. अब, अमर, अजगर, आम, आसन, आज, इधर, इन, 61, ईख, ईद, ईश. ಹಾಗೆಯೇ ಉಠ್, ಉದಯ್, ಉಧರ್. ಊನ ಬರೀತಿದ್ದಾರೆ, ಊಪರ್, ಊಸರ್. ಋಣ್, ರಿಷಭ್, ರಿಕ್ಷ. ಏಕ್, एकल, एकदम. ऐब, ऐश, ऐनक. ओट, ओस, ओझल. और, औरत, औषध. ಅದೇ ರೀತಿ सरल शब्दों को पढ़िए और दोहराते हुए लिखिए ಅಂತ ಕೇಳಿದ್ದಾರೆ. कल, खत, गज, घर, चख, छत, जल, डर, कमल, कलम, जलन, झटक, ठहर, डगर, नमक, नहर, अचकन, अजगर, अदरक, अब तक, अवसर, असफल, उपवन, उलझन. ಇವನ್ನ ನಾವೇನು ಮಾಡಬೇಕು, ಬರಿಬೇಕು. ಬರೆದಿದ್ದೀವಿ. ಮುಂದಕ್ಕೆ ಮತ್ತೆ ಹೇಳಿದರೆ ಅವನು ಬರೆಯೋ ಪ್ರಯತ್ನ ಪಡೋಣ. ತನ್, ಥಲ್, ದಸ್, ಧನ್, ನಲ್, ಪಥ್, ಫಲ್, ಬಲ್, ಭರ್, ಮನ್, ಯಹ್, ಲಠ್.
ಇಲ್ಲಿ 3 ಅಕ್ಷರದ ಪದಗಳನ್ನು ಕೊಟ್ಟಿದ್ದಾರೆ, ಸರಳ ಪದಗಳನ್ನು. ಪಲಕ್, ಪವನ್, ಫಸಲ್, ಬತಕ್, ಭಜನ್, ಮಹಲ್, ಭವನ್, ರತನ್, ಲಹರ್, ಭಜನ್, ಶಹದ್, ಸಫಲ್. ಇಲ್ಲಿ 4 ಅಕ್ಷರದ ಸರಳ ಪದಗಳು. ಸರ್ಪಟ್, ಕರ್ವಟ್, ಕಸರತ್, ಖಟ್ಮಲ್, ಶರ್ಬತ್, ಗಡ್ಬಡ್, ಜಗ್ಮಗ್, ಝಟಪ್, ಥರ್ಮಸ್, ನಟ್ಖಟ್, ಪಚ್ಚಡ್, ಬರ್ಗದ್. ಇಲ್ಲಿ 3ನೇ ಅಭ್ಯಾಸದಲ್ಲಿ ಏನು ಕೊಟ್ಟಿದ್ದಾರೆ, ಇಲ್ಲಿ ಅ ಪ್ಲಸ್ ಬ ಅಬ್ಬಾಯಿತು, ಉ ಪ್ಲಸ್ನ ಊನಾಯಿತು, ಚ ಪ್ಲಸ್ ಲ ಚಲ್ಲಾಯಿತು, ದಮ್, ನಗರ್, ನಟ್ಖಟ್, ಕಪ್, ತಟ್, ಪರ್, ಸಡ್, ಶರ್ಬತ್. ಹಾಗೆಯೇ ಇಲ್ಲಿ ಏನು ಕೊಟ್ಟಿದ್ದಾರೆ, ಇವನ್ನು ನಾವು ಈ ಚಿತ್ರವನ್ನು ನೋಡಿಬಿಟ್ಟು ಹೆಸರುಗಳನ್ನ ಬರೀಬೇಕು. ಕಬೂತರ್, ಕಬೂತರ್. ಹಾಗೆ ಇದು ಘರ್, ಇದು ಚಮ್ಮಚ್, ಇದು ಜಹಾಜ್. ಇದು ಟಮಾಟರ್ ಥರ ಕಾಣಿಸ್ತಾ ಇಲ್ಲ, ಬಟ್ ಟಮಾಟರ್ ಅಂತ ಬರೆಯೋಣಂತೆ, ಟಮಾಟರ್. ಇದು ಡಮರು, ಡಮರು. ಹಾಗೆಯೇ ಇದು ನಲ್, ಇದು ಪತಂಗ್, ಇದು ಬತಕ್. ಬತಕ್ ಕೂಡ ಆಗುತ್ತೆ, ಬತಕ್ ಕೂಡ, ಇದು ಬತಕ್ ಅಂತಲೇ ಕೂಡ ಅದನ್ನೇ ಬರೆಯೋಣಂತೆ. ಇಲ್ಲಿ ಕೆಲವು ಸರಳ ಪದಗಳನ್ನು ನೀವು ಸ್ವಂತಕ್ಕೆ ಬರೀರಿ ಅಂತಿದೆ. ಕಲ್ಲು, ಜಲ್ಲು, ಹಲ್, ಹಲ್ ಅಂದರೆ ನೇಗಿಲು, ಪಲ್ ಅಂದರೆ ಕ್ಷಣ. ಹಾಗೆಯೇ ಇನ್ನೊಂದು ಮನ್, ಪಥ್, ದಾರಿ ಪಥ್, ಪಢ್, ಓದು, ಫಲ್, ಹಣ್ಣು. ಇಲ್ಲಿ ಏನೇನು ನೀವು ಕಲ್ತ್ರಿ ಅಂತ ಹೇಳ್ಬಿಟ್ಟು ರೈಟ್ ಮಾರ್ಕ್ ಹಾಕಬೇಕು. ಸಂರಚಕ ರೇಖಾओं को लिखना, ಇದನ್ನು ನಾವು ಕಲ್ತಿದ್ದೀವಿ. ವರ್ಣಮಾಲಾ के सभी वर्णों को पढ़ना, ಇದು ಕೂಡ ಕಲ್ತಿದ್ದೀವಿ. वर्णों का सही उच्चारण करना, ಇದು ಓದಿದ್ದೀವಿ. अक्षरों को पहचानना. छात्र वर्णमाला के सभी वर्णों को सही उच्चारण के साथ पढ़ना तथा लिखना सीखा है. ಇದು ನಿಮ್ಮ ಈ 2 ಲರ್ನಿಂಗ್ ಔಟ್ಕಮ್ಸ್ ಅಂತಾರೋ ಅವುಗಳ ಬಗ್ಗೆ ಇದ್ದಂತಹ ಒಂದು ಉತ್ತರಗಳು. ಮುಂದಿನ ಒಂದು ವಿಡಿಯೋ ಪಾಠದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.